ಕರುನಾಡಿನ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ಈ ದಿನ ವಿಶೇಷವಾಗಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದಾಗ ಅಲ್ಲಿ ನೀವೇನಾದರೂ ಆಶ್ಲೇಷ ಬಲಿ ಅಥವಾ ಸರ್ಪ ಸಂಸ್ಕಾರ ಪೂಜೆಯನ್ನು ನೀವು ನೆರವೇರಿಸಿದ್ದೆ ಆದಲ್ಲಿ ಯಾವುದೇ ಕಾರಣಕ್ಕೂ ಈ ತಪ್ಪುಗಳನ್ನು ನೀವು ಮಾಡಬಾರ್ದು. ನೀವು ಆ ದೇವಸ್ಥಾನಕ್ಕೆ ಭೇಟಿ ನೀಡಿ ಈ ಒಂದು ಆಶ್ಲೇಷ ಬಲಿ ಅಥವಾ ಸರ್ಪ ಸಂಸ್ಕಾರ ಪೂಜೆಯನ್ನು ಮಾಡಿಸಿದ ನಂತರ ಯಾವುದೇ ವಿಷ್ಣು ಅಥವಾ ಕೃಷ್ಣನ ದೇವಾಲಯಗಳಿಗೆ ನೀವು ಭೇಟಿಯನ್ನು ನೀಡಬಾರ್ದು. ಇದರಿಂದ ತದ್ವಿರುದ್ಧವಾದ ಫಲಗಳನ್ನು ನೀವು ಅನುಭವಿಸಬೇಕಾಗುತ್ತೆ. ಹಾಗೆಯೇ ನೀವು ಅಲ್ಲಿ ನೀಡುವಂತಹ ತೆಂಗಿನಕಾಯಿಯಿಂದ ಮಾಡಿದಂತಹ ಸಿಹಿ ಅಥವಾ ತೆಂಗಿನಕಾಯಿಯನ್ನು ಯಾರು ಪೂಜೆಗೆ ಕುಳಿತಿರ್ತಾರೆ ಅವರು ಮತ್ತು ನಿಮ್ಮ ಮನೆಯವರು ಮಾತ್ರ ಸೇವನೆ ಮಾಡಬೇಕು. ನಿಮ್ಮ ಫ್ರೆಂಡ್ಸು ಅಥವಾ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಯಾರಿರುತ್ತೆ ಅವ್ರಿಗೂ ಸಹ ಅದನ್ನು ನೀವು ನೀಡಬಾರ್ದು. ಹಾಗೆಯೇ ಇನ್ನು ಕುಕ್ಕೆ ಸುಬ್ರಹ್ಮಣ್ಯದಿಂದ ನೇರವಾಗಿ ನೀವು ಮನೆಗೆ ಹೋಗಬೇಕು. ನೀವು ಯಾವುದೇ ದೇವಾಲಯಗಳಿಗೆ ಭೇಟಿಯನ್ನು ನೀಡಬಾರ್ದು. ಇದರಿಂದ ಪೂಜಾ ಫಲಗಳು ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಯಾರೆಲ್ಲ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ವಿಸಿಟ್ ಮಾಡಿದ್ದೀರಾ ಹಾಗಿದ್ರೆ ಕಮೆಂಟ್ ಮಾಡಿ. ಮತ್ತಷ್ಟು ಇಂತಹದೇ ದೈವ ಮಾಹಿತಿಗಳಿಗಾಗಿ ನಮ್ಮ ಡಿವೈನ್ ಮೀಡಿಯಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.